ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಈ ವ್ಲಾಗ್ ಬಂದು ಫೆಬ್ರವರಿ 14th ಆಗಿರುತ್ತೆ. ಸೊ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹುಡುಗ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರಿಗೆ ನನಗೆ ಸರ್ಪ್ರೈಸ್ ಕೊಡೋದಕ್ಕಂತ ಬಂದಿದ್ದಾನೆ. ಸೊ ವ್ಯಾಲೆಂಟೈನ್ಸ್ ಡೇ ಬರೀ ಕಪಲ್ಸ್ನ ಕರ್ಕೊಂಡೋಗಿ ಎಂಜಾಯ್ ಮಾಡೋದಲ್ಲ, ಫ್ಯಾಮಿಲಿ ಜೊತೆ ನಾನು ಹೋಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ವಿತ್ ಮೈ ಫ್ಯಾಮಿಲಿ. ಬನ್ನಿ, ಹೇಗೆಲ್ಲ ಇರುತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಗಾಯ್ಸ್, ಈಗ ನಾವು NITK ಬೀಚ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಜನ ಇದ್ದಾರೆ ಮೇಲೆ. ಹೋಗೋಣ ಅಮ್ಮ ಮೇಲೆ. ಅಲ್ಲಿ ಅಲ್ಲಿದ್ದಾರೆ ಜನ. ಟಾಪ್ ವ್ಯೂ ನೋಡಿ. ಇಲ್ಲೆಲ್ಲ ಪಾರ್ಕ್ ಮಾಡಕ್ಕೆ ಆಲ್ರೆಡಿ ಅಪ್ಪು ವೀಡಿಯೋ ಆಗ್ತಾ ಇತ್ತು. ತೊಳಮ್ಮ, ಮಾತಾಡಮ್ಮ, ತಗೋ ಮಾತಾಡು ಹಿಂಗೆ ಹಿಡ್ಕೊಂಡು. ಐ ಲವ್ ಗೇಟ್ಸ್. ಅಲ್ಲಿ ಹೋಗ್ತೀನಂದೆ. ಅಲ್ಲೋಗು. ನಾನೇ ಮಾತಾಡಕ್ಕಿಲ್ಲ, ಹಿಡ್ಕೊ ಸುಮ್ಮನೆ. ಹಚ್ಕೋಬೇಡ, ಹೋಗ ಮಾತಾಡಮ್ಮ. ಹುಷಾರ್ ಅಂಜು. ಹಾಯ್ ಗಾಯ್ಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲ ಕಪಲ್ಸ್ಗಳು ನನ್ನ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ಬೋದು. ಅಲ್ಲ, ಹೌದು, ಯಾರು ಹೊಡಿಬೇಡಿ ನಿಮ್ಮ ಮಕ್ಕಳಿಗೆ. ಅವ್ರು ಜಸ್ಟ್ ಫ್ರೆಂಡ್ಸ್, ಆಯ್ತಾ? ಯಾರು ಲವರ್ಸ್ ಅಲ್ಲ, ಫ್ರೆಂಡ್ಸ್. ಇವತ್ತು ಲವರ್ಸ್ ಡೇಗೆ ಫ್ರೆಂಡ್ಸ್ ಬಂದಿದ್ದಾರೆ. ಓಕೆ, ತುಂಬಾ ಕ್ರೌಡ್ ಇದೆ. ಸೊ ಲವ್ ಅಂತ ಅನ್ನೋದು ಬರೀ ಲವರ್ಸ್ಗೆ ಮಾತ್ರ ಸೀಮಿತ ಅಲ್ಲ. ಸೊ ಅಪ್ಪ ಅಮ್ಮನ ಲವ್ ಮಾಡ್ಬೋದು, ಅಣ್ಣ ತಂಗಿನ, ಅಕ್ಕ ತಂಗಿನ. ನಮ್ಮ ಅಕ್ಕ ಲವ್ ಮಾಡಲ್ಲ, ಬಟ್ ಹೇಳಿದ್ದು. She hates me. She hates me. Yeah, I hate a lot. ಸೊ ಈಗ ಇವರು ರೈಡ್ ಮಾಡ್ತಾ ಇದ್ದಾರೆ. ಕಾಣಿಸ್ತಾನೆ ಇಲ್ಲ ಬುಜ್ಜಿಮ್ಮ. ಗಿಡಿ ಇದು 360 ಅಲ್ಲ, ಫ್ರೇಮ್ ಇದು ವ್ಲಾಗು. ಗೈಸ್ ನೋಡಿ, ಇದು NITK ಬೀಚು. ಅದು ಲೈಟ್ ಹೌಸ್ ಅಂತ ಹೇಳ್ತಾರೆ. ಅಮ್ಮ ಚುರ್ಮುರಿ ಬಾರಿಸ್ತವ್ರೆ. ಆಲ್ರೆಡಿ ನಮ್ಮ ಚುರ್ಮುರಿ ಬಾರಿಸ್ತಾ ಇದ್ದಾರೆ. ನಿಧಾನ, ಈ ಕಡೆ ಬಾ. ಬೀಚ್ ತಾನ ಕಾಣ್ಬೇಕು. ಅಡ್ಡಿಪಲ್ಲೆ ಇರುತ್ತೆ. ಒಂದು ಜೋಳ ತಗೋ, ಇಲ್ಲ 2 ಜೋಳ ತಗೋ, 4. ಮುಖಾನೇ ಕಾಣಲ್ಲ. ಡೌನಿಂದ ಹೋಗು, ಹಿಂಗೆ ಡೌನ್ ಇರು, ಹಿಂಗೆ ಬಂದ್ಕೋ. ಇರು ಇರು
ಎಲ್ಲ ಝೂಮ್ ಆಗಿದೆ ಮೇಡಮ್. ಹಾಂ ನೀನು ಆನ್ ಮಾಡಕ್ಕೆ ಆನ್ ಆಯ್ತಾ? ಹಾಂ ಸೊ ನಾನು ಮತ್ತೆ ನನ್ನ ಹುಡುಗ ಬಂದಿದ್ದೀವಿ, ಜೊತೆಗೆ ಇಬ್ಬರೇ ಬಂದಿದ್ದೀರಾ ಅಂದರೆ ಇಲ್ಲ, ನಮ್ಮ ಅಮ್ಮ ಮತ್ತೆ ನನ್ನ ಅಕ್ಕ ಕೂಡ ಇದ್ದಾಳೆ. ಸೊ ಅವರು ಚುರುಮುರಿ ತಗೊಂಬರಕ್ಕೆ ಹೋಗಿದ್ದಾರೆ ಅಲ್ಲಿಗೆ, ಅಲ್ಲಿ ಸಿಗುತ್ತೆ. ಆ್ಯಂಡ್ ಇದು ನೋಡಿ ಲೈಟ್ ಹೌಸ್, ಇಲ್ಲಿ ಸಿಕ್ಕಾಬಡೆ ಮೂವೀಸ್ದು ಶೂಟಿಂಗ್ಸ್ ನಡೆದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆ ಎಲ್ಲ. ಇವ್ನು ನೀರಲ್ಲಿ ಇಳಿಯಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ ಅವನು ಕೊಡ್ಸಿದಂಥ ಬ್ರೇಸ್ಲೆಟ್ ಇದು. ವಾವ್, ಹಿಂದಿ ಅಂತ ಇಲ್ಲ, ಕನ್ನಡದಲ್ಲಿ ಬರೀ ರಾಮನಿಗೆ ಸೋತ ಸಮುದ್ರ ಅಂತ. ಬರುತ್ತೆ ಇಲ್ಲಿಗೆ. ಮತ್ತಿನ್ನೇನು ಬರುತ್ತೆ? ರಾಮ್ ಅಂತ ಬರೋದ್ರೆ ರಾಮನಿಗೆ ಸೋತ ಸಮುದ್ರ ಅಂತ ಬರೆದ್ರೆ ಆ ಅಲೆಗಳು ಆ ರಾಮನ ತಲುಪುತ್ತೆ. ಹಾಂ ಬರೀ ನೋಡ. ನೋಡ್ತಾರೆ ಹಾಂ ಅಲ್ಲಿ ಬರೀ ಸರ್, ಇಲ್ಲಿ ಬರೀ, ಇಲ್ಲಿ ಬರ್ತಿಲ್ಲ. ಈ ಕಡೆ ಬಾ, ಹಿಂದೆ. ರಾಮನಿಗೆ ಸೊ ಗೈಸ್, ನಾವು ಇವತ್ತು ಚೆಕ್ ಮಾಡಕ್ ಹೋಗ್ತಾ ಇದ್ವಿ ನಮ್ಮ ಬಾಸ್ ರಾಮರ್ ಅವತ್ತು ರಾಮಚಂದ್ರ ಅವತ್ತ. ಸೊ ರಾಮನಿಗೆ ಸೋತ ಸಮುದ್ರ ಅಂತ ಬರೆದ್ರೆ ಸಮುದ್ರ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದೀವಿ. ಸೊ ಇದು ನೋಡಿ, ರಾಮನಿಗೆ ಸೋತ ಸಮುದ್ರ. ಬೇಕಂತಿಲ್ಲ, ಹಿಂಗೆ ಬಿಡಿ. ನೋಡೋಣ ಗೈಸ್, ರಾಮನಿಗೆ ಸೋತ ಸಮುದ್ರ ಅಂತ ಬರ್ದಿದೀವಿ. ಅಲೆಗಳು ಇಲ್ಲಿಗೆ ಟಚ್ ಆಯ್ತು ಅಂತ ಹೇಳಿದ್ರೆ ಅದು ಸಕ್ಸಸ್ ಆದಾಗೆ. ವೈಟ್ ಮಾಡ್ತಾ ಇದೀವಿ. ಧನುಷ್ಕೋಟಿಲಿ ಅಂತ ಮಾತ್ರ ಹೇಳ್ತಾರೆ ಜನ, ನೋಡೋಣ ಈಸ್ಬೋದು. ಇಲ್ಲ ಇಲ್ಲ, ಎಲ್ಲಾ ಸಮುದ್ರ ಕೂಡ ರಾಮನಿಗೆ ಸೋತಿದೆ. ಸೊ ಅಲ್ಲಿವರೆಗೂ ಬರ್ತಾ ಇದೆ ನೀರು. ಸೊ ಇಲ್ಲಿಗೆ ಬರುತ್ತಾ ನೋಡೋಣ. ಇಲ್ಲಿ ನಾವು ಬರ್ದಿದೀವಿ, ವೈಟ್ ಮಾಡ್ತಾ ಇದೀವಿ. ರಾಮನಿಗೆ ಸೋತ ಸಮುದ್ರ ಅಲೆಗಳು ಬರುತ್ತಾ ಅಂತ. ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ರಾಮ್ ಅಂತ ಬರದೆ ಬರಲ್ಲ. ಬರುತ್ತೆ, ರಾಮನಿಗೆ ರಾಮ್ ಅಂತ ಬಂದಿಲ್ಲ, ರಾಮನಿಗೆ ಸೋತ ಸಮುದ್ರ. ನಾ ಒಂದ್ಸಲ ಟ್ರೈ ಮಾಡಿದ್ದೆ, ಬಂದಿತ್ತು. ಬರುತ್ತೆ. ಡೋಂಟ್ ಥಿಂಕ್ ದಟ್. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಬರ್ಬೋದು, ಎಲ್ಲಿಕ್ಕಾಗಲ್ಲ. ಎಲ್ಲೋ ಇರು. ಜೈ ಶ್ರೀರಾಮ್. ರಾಮನಿಗೆ ಸೋತ ಸಮುದ್ರವೇ ಅಲೆಗಳಾಗಿ ಬನ್ನಿ, ನಿಮಗಾಗಿ ಒಂದು ಚಾಲೆಂಜ್ ಹಾಕಿದ್ದೇವೆ. ಪ್ರಕೃತಿಗೆ ಚಾಲೆಂಜ್ ಮಾಡೋಷ್ಟು ದೊಡ್ಡವರಲ್ಲ, ಬಟ್ ನೋಡಿ ಇಲ್ಲಿವರೆಗೆ ಬಂತೀರ, ಒಂಚೂರು ಇಲ್ಲಿ ಇರು ಇರು ಇರು. ದೊಡ್ಡ ಅಲೆ ಬರ್ಬೇಕು. ಹುಡುಗರು ನಾಟಕಗಳು ಮಾಡ್ತಾರೆ, ಹುಡುಗರು ನಾಟಕಗಳು ಆಡ್ತಾರೆ. ಅಪ್ಪು, ರಾಮನಿಗೆ ಸೋತ ಸಮುದ್ರ ನೋಡ್ದಾ? ಪ್ರಯತ್ನ ಪಡ್ತಾ ಇದ್ದಾರೆ. ನೋಡ್ದಾ? ವಾ, ನೋಡ್ದಾ? ಅಲ್ಲಿವರೆಗೆ ಬರ್ತಾ ಇತ್ತು, ಇಲ್ಲಿ ಬಂತು. ನೋಡ್ದಾ? ಅಪ್ಪ, ಸೂಪರ್ ಅಲ್ಲ? ರಿಯಲಿ ಆಯ್ತಾ? ನೀರ್ ಅಲ್ಲಿಗೆ ಮಾತ್ರ ಬರ್ತಾ ಇತ್ತು. ನೋಡ್ದಾ? ಎಲ್ಲಿವರೆಗೂ ಬಂತು, ಇಲ್ಲಿವರೆಗೂ ಬಂತು ಅಪ್ಪು. ಅವಾಗ್ಲಿಂದ ಅಲ್ಲಿ ಮಾತ್ರ ಬರ್ತಾ ಇತ್ತು, ಅಲ್ಲಿಗೆ ಎಂಡ್ ಆಗ್ತಿತ್ತು. ಇಲ್ಲಿಗೆ ಬರ್ದಿ ರಾಮನಿಗೆ ಸೋತ ಸಮುದ್ರ ಅಂತ ಬರ್ದ್ವಿ. ಒಂದು 7-8 ಅಲೆ ಬಂತು. 8 ಅಲೆಗೆ ಇಲ್ಲಿಗೆ ನೀರು ನೋಡು. ಅಲ್ಲಿಂದ ದಾಟಿ ನೀನ್ ಬರಿಬೇಕಾದ್ರೆ ಅಲೆಗಳು ಬರುತ್ತೆ ನೋಡು. ನೋಡು ಅಲ್ಲಿಗೆ, ಅಲ್ಲಿ ನೋಡು, ಅದು ಇನ್ನು ಚಿಹ್ನೆ ಹೋಗಿಲ್ಲ ಅಲ್ಲ,
ನೋಡು ಇಲ್ಲಿ ಬರ್ದಿದ್ದು ಇಲ್ಲಿ ಅದಿದು ಪ್ರಸಾದ ಕೊಟ್ಟಾಯ್ತು ನೋಡು. ವಾವ್ 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 ಗೆದ್ವಿ ನಾವು. ನೋಡ್ದಾ ನೀರ್ ಎಲ್ಲಿವರೆಗೆ ಬರ್ತೈತಿ ಈಗ. ಜೆಲ್ಲಿ ಫಿಶ್ ಅಪ್ಪ ಇಲ್ಲಿ ನೋಡ್ಬಾ. ಕೈಯಲ್ಲಿ ಹಾಕ್ಬೇಡ. ಅಲ್ಲೊಂದೈತಲ್ಲ ಹಾ ಫಿಶ್ ಅದು ಕಾಲು ಒಂಥರ ಆಗ್ತಿದ ನೋಡು ನೋಡು. ಏನೋ ಪ್ರಾಣಿನೇ ಅಮ್ಮ, ಸಂಕುಚಿತ ವಿಚಿತ ಐತೆ. ಐ ಥಿಂಕ್ ಅವ್ರು ಲೈಟ್ ಬಿಟ್ಕೊಂಡಿರ್ತಾರ ಅಂತ. ಲೈಟ್ ಅಲ್ಲಿ ಚೆನ್ನಾಗಿ ಬರ್ತೈತೆ. ನಿನ್ ಕೂದಲ ಹಿಂಗಾಗೈತೆ. ಒಳ್ಳೆ ಖಾರ ಐತೆ ಅವ್ರು ಕೂಡ. ಗೈಸ್ ಕಪಲ್ಸ್ ನಾವಿಬ್ರು, ಬಟ್ ನಾವು ಬಂದಿರೋದು ಫ್ಯಾಮಿಲಿ ಜೊತೆ. ನೋಡಿ ನಮ್ಮ ಹುಡುಗ, ನಮ್ಮ ಅಕ್ಕ, ಟಾರ್ಚು ಕ್ಯಾಮ್ರಾ ಇರೋದಿಲ್ಲಿ, ಟಾರ್ಚ್ಗೆ ಫೋಸ್ ಕೊಡ್ತಾಳೆ. 5 ವರ್ಷ ಆಯ್ತು ಮತ್ತೆ ಎಂತ ಕಪ್ಪಲ್ಸ್. ಈಗ ಮದ್ವೆ ಆಗಿದ್ರೆ 2 ಮಕ್ಕಳು ಆಗಿರ್ಬೇಕಾಯ್ತು. ಫ್ಯಾಮಿಲಿನೇ ಆಗ್ತದೆ. ಒಂದ್ ವರ್ಷಕ್ಕೆ ಮದ್ವೆ ಆಗಿದ್ರೆ ಈಗ 2 ವರ್ಷದ 2 ಮಕ್ಳು ಇರ್ತಿದ್ದ. ಫ್ಯಾಮಿಲಿನೇ ಆಗ್ಬೇಕಾಯ್ತು ಲೆಕ್ಕ. ನೋಡಿ ಗೈಸ್ ನಮ್ಮ ರೋಸ್ಟ್ ಮಾಡ್ತವ್ರೆ. ಕಸರಾಗಿದ್ದಲ್ಲ ಮಗನ ಡೆಲಿವರಿ ಮಾಡುವಂತ ಇರೋದು. ಇವ್ರಿಗೆ ಹೇಳಿ ಗೈಸ್ ಇನ್ನು ಇವ್ರು ಬಾಕಿ ಇದಾರೆ ಅಂತ. ಇವ್ರು ಬಾಕಿ ಇದ್ದಾರೆ, ಇವ್ರು ಆದ್ಮೇಲೆ ನಾವು. ಇಲ್ಲಿ ಕಪಲ್ಸ್ ರೆಡಿ ಆಗಿಲ್ಲ ಇದಕ್ಕೆ. ನೋಡಿ ಗೈಸ್ ಸಿಂಗಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಮ್ಮ, ಇಂಡೈರೆಕ್ಟ್ ಆಗಿ. ನೈಟ್ ಆಗ್ತಾ ನೋಡು ಅಲೆಗಳು. ಬೀಚಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ, ಅಮ್ಮ, ನಾನು, ಅಕ್ಕ, ನನ್ನ ಹುಡುಗ ಎಲ್ಲರೂ. ಸೊ ಚುರುಮುರಿ ತಿಂದ್ವಿ, ಹಾಗೆಯೇ ಫುಲ್ ಚೆನ್ನಾಗಿತ್ತು. ಸೊ ಎನ್ನೈಟಿಕೆ ಬೀಚ್ ಅಂತೂ ನಮ್ಮ ಮನೆಗೆ ತುಂಬ ಹತ್ರ ಇದೆ. ಸೊ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಗಾಡೀಲೂ ಹೋಗ್ಬೋದು. ಸೊ ಫೆಬ್ರವರಿ 14 ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು. ಹಾಗೆಯೇ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇರೋದು ಸಾಯಿರದ ಹೆರಿಟೇಜ್ಗೆ ಹೋಗಬೇಕು. ಅಲ್ಲಿ ಹೋಗಿ ಸಿಗ್ತೇವೆ ಮತ್ತೆ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್.